ಇವತ್ತಿನ ಈ ಪ್ರಕರಣ ಭಾರತದಲ್ಲಿ ಅಪರೂಪದ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಮೆರಿಕಾದ ಇಂಟರ್ಪೋಲ್ ಸಂಸ್ಥೆ. ಅಮೆರಿಕಾದ ಇಂಟರ್ಪೋಲ್ ಸಂಸ್ಥೆ 2020ರಲ್ಲಿ ಭಾರತದ CBI ಏನಿದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಈ ಒಂದು ಸಂಸ್ಥೆಗೆ ಒಂದು ಪತ್ರವನ್ನು ಬರೆಯುತ್ತೆ. ಆ ಒಂದು ಪತ್ರದಲ್ಲಿ ಹೀಗೆ ಹೇಳಿರುತ್ತೆ, ಭಾರತದ ಒಂದು ರಾಜ್ಯದಿಂದ ಒಂದು IP ಅಡ್ರೆಸ್ನಿಂದ ಪರ್ಟಿಕ್ಯುಲರ್ ಆಗಿ ಅಮೆರಿಕ ಸೇರಿದಂತೆ ಸುಮಾರು 47 ದೇಶಗಳಿಗೆ ಲೈಂಗಿಕ ದೌರ್ಜನ್ಯದ ವಿಡಿಯೋ ಆಗಿರಬಹುದು, ಅದೇ ರೀತಿ ಸಾಕಷ್ಟು ಫೋಟೋಸ್ ಆಗಿರ್ಬೋದು ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಅಡ್ರೆಸ್ಸನ್ನು ಪತ್ತೆ ಮಾಡಿ ಅಂತ ಹೇಳಿ ಭಾರತದ CBIಗೆ ಅಮೆರಿಕದ ಇಂಟರ್ಪೋಲ್ ಸಂಸ್ಥೆ ಹೇಳುತ್ತೆ. ಅದನ್ನು ಚಾಚೂ ತಪ್ಪದ ಹಾಗೆ ಅದರ ಬಗ್ಗೆ ಕೇಸ್ ಸ್ಟಡಿಯನ್ನು ಮಾಡಲಿಕ್ಕೆ ಹೊರಟ CBIಗೆ ನೇರವಾಗಿ ಕಂಡಿದ್ದು ಉತ್ತರ ಪ್ರದೇಶದ ಬಾಂಡಾ ಹಾಗೂ ಚಿತ್ರಕೂಟ ಜಿಲ್ಲೆ. ಅಲ್ಲಿ ಏನಾಯಿತು ಅಂತ ನಾವು ನೋಡ್ತಾ ಹೋದರೆ, ಏನು ಈ ಒಂದು ಕೇಸ್ನಲ್ಲಿ ಮುಖ್ಯ ಆರೋಪಿ ಹಾಗೂ ಅಪರಾಧಿಯಾಗಿರುವ ಒಬ್ಬ ದಂಪತಿ ಇದ್ದಾರೆ. ಆ ಒಬ್ಬ ದಂಪತಿ ಏನಿದ್ದಾರೆ, ಆತ ಉತ್ತರ ಪ್ರದೇಶದಲ್ಲಿ ಏನು ಮಾಜಿ ಜೂನಿಯರ್ ಇಂಜಿನಿಯರ್ ಆಗಿರ್ತಾರೆ, ಅದು ಕೂಡ ನೀರಾವರಿ ಇಲಾಖೆಯಲ್ಲಿ. ಹೀಗಾಗಿ ಗೌರ್ಮೆಂಟ್ ಅಧಿಕಾರಿಯಾಗಿದ್ದ ಅವರು ಅಕ್ರಮ ಚಟುವಟಿಕೆಯೊಂದರಲ್ಲಿ ಭಾಗವನ್ನು ವಹಿಸಿದ್ರು. ಅದು ಯಾವ ರೀತಿ ಅಂತ ನಾವು ನೋಡ್ತಾ ಹೋದರೆ, ಏನು ಆಕೆ ಅಂದರೆ ಏನು ಮಾಜಿ ಜೂನಿಯರ್ ಇಂಜಿನಿಯರ್ ಆಗಿರುವ ರಾಮ್ ಭವನ್ ಹಾಗೂ ಆತನ ಪತ್ನಿ ಏನಿರ್ತಾರೆ ದುರ್ಗಾವತಿ, ಇವರಿಬ್ಬರು ಕೂಡ ಈ ಒಂದು ಅಕ್ರಮ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ. ಈ ಒಂದು ಅಕ್ರಮ ಕೆಲಸ ಯಾವುದು ಅಂತ ಅಥವಾ ಅಕ್ರಮ ಚಟುವಟಿಕೆ ಯಾವುದು ಅಂತ ನಾವು ನೋಡ್ತಾ ಹೋದರೆ, ಏನು ಸುಮಾರು 50ಕ್ಕೂ ಹೆಚ್ಚು ಬಾಲಕರು ಹಾಗೂ ಬಾಲಕಿಯರು, ಇದರಲ್ಲಿ ಅತಿ ಪ್ರಮುಖವಾಗಿ 35 ಬಾಲಕರು. ಈ ಬಾಲಕರ ಲಿಸ್ಟ್ನಲ್ಲಿ ಸುಮಾರು 3 ರಿಂದ 4 ವರ್ಷದ ಬಾಲಕರು ಕೂಡ ಸೇರಿದ್ರು, ಅದೇ ರೀತಿ 15 ಬಾಲಕಿಯರು ಕೂಡ ಸೇರಿದ್ರು. ಹೀಗಾಗಿ ಈ ಮಕ್ಕಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಈ ಮಕ್ಕಳನ್ನು ಟಾರ್ಗೆಟ್ ಮಾಡುವ ಉದ್ದೇಶವನ್ನು ನಾವು ನೋಡ್ತಾ ಹೋದರೆ, ಈ ಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಇಷ್ಟವಾದಂತಹ ಚಾಕೊಲೇಟ್ ತಿನಿಸುಗಳಾಗಿರ್ಬೋದು, ಅದೇ ರೀತಿ ಇವರ ಬರ್ಡೇಗಳಿಗೆ ಸಾಕಷ್ಟು ಗಿಫ್ಟ್ಗಳನ್ನು ಕೊಡೋದಾಗಿರ್ಬೋದು, ಇವೆಲ್ಲದರ ಮೂಲಕ ಇವರು ಅವರಿಗೆ ಹತ್ತಿರವಾಗುವ ನಟನೆಯನ್ನು ಮಾಡ್ತಾ ಇದ್ರು. ನಂತರದಲ್ಲಿ ಯಾವಾಗ ಅವರಿಗೆ ಇವರ ಮೇಲೆ ಸಂಪೂರ್ಣವಾದಂತಹ ಭರವಸೆ ಬರುತ್ತೋ ಆ ಸಂದರ್ಭದಲ್ಲಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಸ್ಕೂಲ್ಗೆ ಯಾಕೆ ಹೋಗ್ತೀಯ, ನಮ್ಮ ಮನೆಗೆ ಬಾ, ಎಂಜಾಯ್ ಮಾಡ್ಬೋದು, ಅಲ್ಲಿ ವಿಡಿಯೋ ಗೇಮ್ ಇದೆ, ಈ ರೀತಿಯ ಕೆಲವೊಂದು ಕಾರಣಗಳನ್ನು ಹೇಳಿ ಅವರು ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ನಂತರದಲ್ಲಿ ಮನೆಗೆ ಹೋದ ತಕ್ಷಣವೇ ಇವರ ವರಸೆ ಬದಲಾಗ್ತಾ ಇತ್ತು. ಅಲ್ಲಿ ಆ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾ ಇದ್ರು. ಅದು ಕೂಡ ವಿವಿಧ ಭಂಗಿಗಳಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ರು. ಅದು ಕೂಡ 3 ವರ್ಷ, 4 ವರ್ಷ, 5 ವರ್ಷದ ಬಾಲಕರ ಮೇಲೆ. ಅದರಲ್ಲಿ ಕೆಲವೊಂದು ಬಾಲಕಿಯರು ಕೂಡ ಇದ್ರು. ನಂತರದಲ್ಲಿ ಅವರಿಗೆ ಬ್ಲ್ಯಾಕ್ ಮೇಲನ್ನು ಮಾಡಿ ಅವರನ್ನು ಮನೆಗೆ ಕಳಿಸ್ಕೊಡ್ತಾ ಇದ್ರು. ಬ್ಲ್ಯಾಕ್ ಮೇಲ್ ಯಾವ ರೀತಿ ಇತ್ತು ಅಂತ ನಾವು ನೋಡ್ತಾ ಹೋದರೆ, ಏನು ನೀವು ಈ ಎಲ್ಲ ವಿಚಾರಗಳನ್ನು ಒಂದು ಪಕ್ಷದಲ್ಲಿ ನಿಮ್ಮ ಮನೆಯವರಿಗಾಗಲಿ ಅಥವಾ ಪೋಷಕರಿಗೆ, ಅಣ್ಣ ತಮ್ಮಂದಿರಿಗೆ, ಶಾಲಾ ಶಿಕ್ಷಕರಿಗೆ ಹೇಳಿದ್ದೆ ಆದರೆ ನಿಮ್ಮ ತಂದೆ ತಾಯಿಯನ್ನು ಕೊಲ್ತೇವೆ ಎಂಬ ಒಂದು ಬೆದರಿಕೆಯನ್ನು ಹಾಕಿ ಅವರನ್ನು ಮನೆಗೆ ಕಳಿಸ್ತಾ ಇದ್ರು. ಸಾಧಾರಣವಾಗಿ ಪುಟ್ಟ ಮಕ್ಕಳು ಅಂತ ಅಂದರೆ ಬೇರೆಯವರನ್ನು ಕಂಡ್ರೆ ಹೆದರಿಕೊಳ್ಳೋದು ಜಾಸ್ತಿ ಅನ್ನೋದು ನಿಮ್ಮ ಹಾಗೂ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈ ಒಂದು ವಿಚಾರದಲ್ಲಿ ಇವರಿಗೆ ಅವರು ಸಾಕಷ್ಟು ಭಯವನ್ನು ಪಟ್ಟು ಏನು ಆ ಪುಟ್ಟ ಮಕ್ಕಳುಗಳು ಏನು ಅವರ ತಂದೆ ತಾಯಿಗಳಿಗಾಗಲಿ ಅಥವಾ ಪೋಷಕರಿಗಾಗಲಿ ಈ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಹೋಗ್ತಾ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿಸಿಕೊಂಡಂತಹ ಆ ಆರೋಪಿಗಳು ಮತ್ತೆ ಅದೇ ಕೆಲಸವನ್ನು ಮಾಡ್ತಾ ಇದ್ರು. ನಂತರದಲ್ಲಿ ಈ ಎಲ್ಲ ವಿಡಿಯೋಗಳನ್ನು ಏನು ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಾಕಷ್ಟು ಮಟ್ಟದಲ್ಲಿ ಬೇಡಿಕೆ ಇರುವ ಡಾರ್ಕ್ ವೆಬ್ಸೈಟ್ಗೆ ಅದನ್ನು ಮಾರಾಟವನ್ನು ಮಾಡ್ತಾ ಇದ್ರು. ಈ ಡಾರ್ಕ್ ವೆಬ್ಸೈಟ್ಗಳು ಅಂತ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತದಲ್ಲಿ ಲೆಸಿಬಿಯನ್ಸ್ ಇರ್ತಾರೆ, ಅದೇ ರೀತಿ ಗೇಸ್ ಅಂತ ಏನು ಹೇಳ್ತೀವಿ ಅವರು ಇರ್ತಾರೆ, ಅದೇ ರೀತಿ ಟ್ರಾನ್ಸ್ಜೆಂಡರ್ ಇರ್ತಾರೆ, ಅದೇ ರೀತಿ ಪುಟ್ಟ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಇಷ್ಟಪಡುವ ಮತ್ತೊಂದು ವರ್ಗ ಕೂಡ ಇದೆ. ಹೀಗಾಗಿ ಅದು ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಜನರು ಇಷ್ಟಪಟ್ಟು ನೋಡ್ತಾರೆ. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ಬೇರೆ ದೇಶಕ್ಕೆ ಅವರು ಕಳಿಸ್ಕೊಡ್ತಾ ಇದ್ರು, ಅದು ಕೂಡ ಡಿಫ್ರೆಂಟ್ IP ಅಡ್ರೆಸ್ಸನ್ನು ಬಳಸಿ. ಈ IP ಅಡ್ರೆಸ್ಸನ್ನು ನಾನು ನಿಮಗೆ ಚಿಕ್ಕದಾಗಿ ಹೇಳಬೇಕು ಅಂತ ಅಂದರೆ, ನೀವು ಎಲ್ಲ ಕೇಸ್ಗಳಲ್ಲೂ ಕೂಡ ಕೇಳಿರ್ತೀರ IP ಅಡ್ರೆಸ್ಗಳನ್ನು ಬಳಸಿ ವಂಚನೆ ಜಾಸ್ತಿ ಆಗ್ತಾ ಇದೆ ಅಂತ. ಈ IP ಅಡ್ರೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದರೆ, ಸಾಕಷ್ಟು ಆ್ಯಪ್ಗಳು ನಮಗೆ ಏನು ಪ್ರಸ್ತುತವಾಗಿ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಕಾಣಸಿಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಅಮೌಂಟನ್ನು ಕೊಟ್ಟು ಅದರ ಏನು ಒಂದು ಭಾಗವನ್ನು ನಾವು ತೆಗೆದುಕೊಂಡು ಆ್ಯಪ್ಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಏನು ಒಂದು ಶೀಲ್ಡ್ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ. ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಪರ್ಟಿಕ್ಯುಲರ್ IP ಅಡ್ರೆಸ್ ಇರುತ್ತೆ. ಆದರೆ ಒಂದು ಒರಿಜಿನಲ್ IP ಅಡ್ರೆಸ್ಸನ್ನು ಮರೆಮಾಚಿ ಸೆಕೆಂಡ್ಗೆ 1ರಂತೆ IP ಅಡ್ರೆಸ್ಗಳನ್ನು ಅದು ಜನರೇಟ್ ಮಾಡ್ತಾ ಹೋಗುತ್ತೆ. ಹೀಗಾಗಿ 1 ಸೆಕೆಂಡ್ಗೆ ಅದು ಭಾರತ ತೋರಿಸಿದ್ರೆ ಮತ್ತೊಂದು ಸೆಕೆಂಡ್ಗೆ ಅಮೆರಿಕ ತೋರಿಸ್ಬೋದು. ಹೀಗೆ ಸಾಕಷ್ಟು ರೀತಿಯ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಥವಾ ಟೆಕ್ನಿಕಲ್ ಆಗಿ ಇವರು ಫ್ರಾಡ್ಗಳನ್ನು ಮಾಡ್ತಾ ಬೇರೆ ಬೇರೆ ದೇಶಗಳಿಗೆ ಆ ಎಲ್ಲ ವಿಡಿಯೋಗಳನ್ನು ಸೆಂಡ್ ಮಾಡ್ತಾ ಹೋಗ್ತಾರೆ. ನಂತರದಲ್ಲಿ ಇದನ್ನು ಏನು ಅಮೆರಿಕದ ಇಂಟರ್ಪೋಲ್ ಸಂಸ್ಥೆ ಗಮನಿಸುತ್ತೆ. 2010ರಿಂದ 2022ರ ತನಕ ಕೂಡ ಏನು ಈ ಆರೋಪಿಗಳು ರಾಮ್ ಭಗವಾನ್, ಅದೇ ರೀತಿ ಆತನ ಹೆಂಡತಿ ಅಥವಾ ಆತನ ಪತ್ನಿಯಾಗಿರುವ
ಆ ಮಹಿಳೆ ಇಬ್ಬರು ಕೂಡ ಮಾಡ್ತಾ ಇರ್ತಾರೆ. ನಂತರದಲ್ಲಿ ಇದನ್ನು ಯಾವಾಗ CBIಗೆ ಕೊಡುತ್ತೆ, CBI ಇವರ ಅಡ್ರೆಸ್ಸನ್ನು ಪತ್ತೆ ಹಚ್ಚುವಲ್ಲಿ ಸಾಕಷ್ಟು ಶ್ರಮ ಪಡುತ್ತೆ. ನಂತರದಲ್ಲಿ ಇವರು ನೇರವಾಗಿ ಉತ್ತರ ಪ್ರದೇಶದ ಏನು ಬಂಡಾ ಹಾಗೂ ಏನು ಚಿತ್ರಕೂಟ ಜಿಲ್ಲೆ ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಾಗ ಸಾಕಷ್ಟು ವಿಡಿಯೋ ಸಾಕ್ಷ್ಯಗಳಾಗಿರ್ಬೋದು, ಅದೇ ರೀತಿ ಸಾಕಷ್ಟು ರೀತಿಯ ಮೆಡಿಕಲ್ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ. ಸುಮಾರು 2 ವರ್ಷಗಳ ವಿಚಾರಣೆ ನಂತರದಲ್ಲಿ ಅವರು ತಪ್ಪು ಮಾಡಿರೋದು ಬೆಳಕಿಗೆ ಬರುತ್ತೆ. ಹೀಗಾಗಿ ಏನು ಅಮೆರಿಕ ಸೇರಿದಂತೆ ಸಾಕಷ್ಟು ದೇಶಗಳಿಗೆ ಇವರು ಆ ವಿಡಿಯೋಗಳನ್ನು ಸೆಲ್ ಮಾಡ್ತಾ ಇದ್ರು. ಅದರಿಂದ ಸಾಕಷ್ಟು ರೀತಿಯ ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಆ ಒಂದು ಸಂಪಾದನೆಯ ಮೌಲ್ಯ ಸುಮಾರು 15 ಕೋಟಿಗೂ ಹೆಚ್ಚು ಅನ್ನೋದು ತನಿಖೆಯ ನಂತರ ಬಯಲಾಯಿತು. ನಂತರದಲ್ಲಿ ಏನು ಬಂಡಾ ಜಿಲ್ಲೆಯ ಕೋರ್ಟ್ ಏನಿದೆ ಅದು ಇವರಿಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸುತ್ತೆ. ಹೀಗಾಗಿ ಈ ಒಂದು ಕೇಸ್ ಏನಿದೆ ಸಾಕಷ್ಟು ಈ ಒಂದು ಕೇಸಿಂದ ಪಾಠವನ್ನು ಕಲಿಯೋದು ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಮನೆಯ ಮಕ್ಕಳು ಚಾಕ್ಲೇಟ್ ಆಸೆಗಾಗಿರ್ಬೋದು, ವಿಡಿಯೋ ಗೇಮ್ ಆಸೆಗಾಗಿರ್ಬೋದು, ಬೇರೆಯವರ ಮನೆಗೆ ಹೋಗಿ ಶಾಲೆಗೆ ಹೋಗದೆ ಬೇರೆಯವರ ಮನೆಗೆ ಹೋಗಿ ಟೈಮ್ ಪಾಸನ್ನು ಮಾಡೋದು, ಅಥವಾ ಮಕ್ಕಳು ಯಾವಾಗಲೂ ಬೇಜಾರು ಸಪ್ಪೆಯಾಗಿದ್ದರೆ ನೀವು ಖಂಡಿತವಾಗಿಯೂ ಮಕ್ಕಳೊಂದಿಗೆ ವ್ಯವಹರಿಸಲೇಬೇಕು. ಯಾಕಂದರೆ ಈ ರೀತಿಯ ಕೆಲಸಗಳು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಏನು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಂತಹ ಗೌರ್ಮೆಂಟ್ ಏನು ಈ ಎಲ್ಲ ವಿಕ್ಟಿಮ್ಗಳಿದ್ರು ಅಥವಾ ಶೋಷಿತರಿದ್ದರು ಇವರಿಗೆ ತಲಾ 10 ಲಕ್ಷದಂತೆ ಏನು ಆ ಮಕ್ಕಳಿಗೆ ಕೊಡುವಂತೆ ಏನು ಅಲ್ಲಿನ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ವಂಚನೆಯ ಜಾಲ ಸಾಕಷ್ಟಿದೆ ಅಂತಲೇ ಹೇಳ್ಬೋದು. ಇವೆಲ್ಲವನ್ನು ಕೂಡ ಬಳಸಿಕೊಂಡು ಒಂದು ಸುವ್ಯವಸ್ಥಿತವಾದಂತಹ ವಂಚನೆ ಅಥವಾ ಅಕ್ರಮದಲ್ಲಿ ಈ ರೀತಿಯವರು ಭಾಗವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಹಣವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಆತ ನಿಮ್ಗೆ ಅನ್ನಿಸ್ಬೋದು ನೀರಾವರಿ ಇಂಜಿನಿಯರ್, ಅದರಲ್ಲೂ ಕೂಡ ಸರ್ಕಾರಿ ಏನು ಒಂದು ಇಲಾಖೆಯಲ್ಲಿ ಮಾಜಿ ನೀರಾವರಿ ಇಂಜಿನಿಯರ್ ಆಗಿದ್ದರು, ಸಾಕಷ್ಟು ರೀತಿಯ ಪೇಮೆಂಟ್ ಅಥವಾ ಪೆನ್ಷನ್ ಕೂಡ ಬರ್ತಾ ಇತ್ತು. ಆದರೂ ಕೂಡ ಅವರು ಈ ರೀತಿಯ ಅಕ್ರಮವನ್ನು ಮಾಡಲಿಕ್ಕೆ ಇಳಿದಿದ್ರು. ಹೀಗಾಗಿ ಫೈನಲ್ ಆಗಿ 2025 ಹಾಗೂ 26ರಲ್ಲಿ ಈ ಒಂದು ಕೇಸ್ ಒಂದು ಟರ್ನನ್ನು ತೆಗೆದುಕೊಂಡು ಅವರಿಬ್ಬರಿಗೂ ಕೂಡ ಮರಣದಂಡನೆಯನ್ನು ಅಲ್ಲಿನ ಅಂದರೆ ಉತ್ತರ ಪ್ರದೇಶದ ನ್ಯಾಯಾಲಯ ವಿಧಿಸಿದೆ. ಹೀಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ. ಆದರೆ ಖಂಡಿತವಾಗಿಯೂ ಅವರಿಗೆ ಮರಣದಂಡನೆ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ಸಾಕಷ್ಟು ಕೇಸ್ಗಳಲ್ಲಿ ಜೀವಾವಧಿ ಶಿಕ್ಷೆ ಆಗಿರ್ಬೋದು, ಮರಣದಂಡನೆ ಶಿಕ್ಷೆ ಆಗಿರ್ಬೋದು ಕೋರ್ಟಿಂದ ವಿಧಿಸ್ತಾರೆ. ಆದರೆ ಅವರ ಸನ್ನಡತೆ ಆಧಾರದ ಮೇಲೆ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮಗಳು ಅಂತ ನಾವೇನು ಹೇಳ್ತೀವಿ, ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿವಸ ಆಗಿರ್ಬೋದು, ಸೊ ಈ ರೀತಿಯ ಹಬ್ಬಗಳಲ್ಲಿ ಅವರನ್ನು ರಿಲೀಸ್ ಮಾಡೋದು ವಾಡಿಕೆಯಾಗಿರುತ್ತೆ. ಹೀಗಾಗಿ ಅವರಿಗೆ ಮರಣದಂಡನೆ ಆಗಲೇಬೇಕು. ಯಾಕಂದರೆ ಸುಮಾರು 50 ಬಾಲಕರನ್ನು, ಅದರಲ್ಲಿ ಬಾಲಕಿಯರು ಕೂಡ ಸೇರಿದ್ದಾರೆ, ಅವರ ಪುಟ್ಟ ಮನಸ್ಸುಗಳ ಮೇಲೆ, ಪುಟ್ಟ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಹೀಗಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಎಲ್ಲರ ಹಾಗೂ ಸಾರ್ವಜನಿಕರ ಒತ್ತಾಯ ಆಗಿದೆ. ಹೀಗಾಗಿ ಅಮೆರಿಕದ ಇಂಟರ್ಪೋಲ್ ಒಂದು ಪಕ್ಷ ಈ ಒಂದು ಸಂದೇಶವನ್ನು ನಮಗೆ ನೀಡದೇ ಇದ್ದಿದ್ರೆ ಖಂಡಿತವಾಗಿಯೂ ಇದು ಇನ್ನೂ ಹೆಚ್ಚು ಮಕ್ಕಳನ್ನು ಅವರು ಬಲಿ ಪಡಿತಾ ಇದ್ರು. ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಲೇ ಹೇಳ್ಬೋದು. ಇದು ಈ ಹೊತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.